ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಅಧಿಕ ಮಾಸದ ಹಾಡನ್ನು ಹೇಳ್ತಾ ಇದ್ದೀನಿ. ಈ ಹಾಡಿನಲ್ಲಿ ಕೆಲವೊಂದು ವ್ರತಗಳು, ಪೂಜೆಗಳು ಮತ್ತು ದಾನಗಳ ಬಗ್ಗೆ ತಿಳಿಸಿದ್ದಾರೆ. ಎಲ್ಲರೂ ಗಮನ ಇಟ್ಟು ಶ್ರದ್ಧೆಯಿಂದ ಕೇಳಿಸ್ಕೊಳ್ರಿ. ಈ ಹಾಡನ್ನು ಪುರುಷೋತ್ತಮನ ಪ್ರೀತಿಗಾಗಿ ಅಧಿಕ ಮಾಸದಲ್ಲಿ ಹೇಳಬೇಕು. ನೀವು ಸಹ ಕಲ್ತ್ಕೊಳ್ರಿ, ಎಲ್ಲರೂ ಹೇಳ್ಕೊಳ್ರಿ ಅಂತ ಹೇಳ್ತಾ ಹಾಡನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕವಾಗಿ ಅನುಗ್ರಹ ಹೊಂದಲು ಅಪೂಪದಾನಗಳ ನೀಡೆನ್ನಲು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರ ಸಹಿತವಾಗಿ. ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರ ಸಹಿತವಾಗಿ. ವಷಟ್ಕಾರ ಮತ್ತು ಭಗದಾತು ಎಂದು 33 ರಂಗೋಲಿ ಹಾಕಿ. ವಷಟ್ಕಾರ ಮತ್ತು ಭಗದಾತು ಎಂದು 33 ರಂಗೋಲಿ ಹಾಕಿ. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಅಧಿಕ ಮಾಸದಲ್ಲಿ ಮುದಮನದಿಂದ ಭಕ್ತರಿಗೆ ದಾನವ ನೀಡಲು. ಅಧಿಕ ಮಾಸದಲ್ಲಿ ಮುದಮನದಿಂದ ಭಕ್ತರಿಗೆ ದಾನವ ನೀಡಲು. ಅಧಿಕವಾಗಿ ಫಲ ಬರುವುದೆಂದು ಪದುಮನಾಭನ ದಯೆ ಸಿಗುವುದೆಂದು. ಅಧಿಕವಾಗಿ ಫಲ ಬರುವುದೆಂದು ಪದುಮನಾಭನ ದಯೆ ಸಿಗುವುದೆಂದು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ವ್ರತನೇಮ ಉಪವಾಸ ದಂಪತ್ತು ಭೋಜನ ಲಕ್ಷ ನಮಸ್ಕಾರವು. ವ್ರತನೇಮ ಉಪವಾಸ ದಂಪತ್ತು ಭೋಜನ ಲಕ್ಷ ನಮಸ್ಕಾರವು. ಏಕಭುಕ್ತಿ ದಿಕ್ಕು ಬದಲಿಸಿ ಊಟ ಧಾರಣೆ ಪಾರಣೆ ವಿಷ್ಣು ಪಂಚಕವು. ಏಕಭುಕ್ತಿ ದಿಕ್ಕು ಬದಲಿಸಿ ಊಟ ಧಾರಣೆ ಪಾರಣೆ ವಿಷ್ಣು ಪಂಚಕವು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ಲಕ್ಷ ಪುಷ್ಪಾರ್ಚನೆ ಮೌನ ವ್ರತವು ಬಳಿಕ ಅರಿಶಿನ ಕುಂಕುಮ ಮರದ ಬಾಗಿಣವು. ಲಕ್ಷ ಪುಷ್ಪಾರ್ಚನೆ ಮೌನ ವ್ರತವು ಬಳಿಕ ಅರಿಶಿನ ಕುಂಕುಮ ಮರದ ಬಾಗಿಣವು. ವಸ್ತ್ರದಾನಗಳು ಭಾಗವತ ಶ್ರವಣ ಪುರಾಣಾದಿಗಳ ಮನನವು. ವಸ್ತ್ರದಾನಗಳು ಭಾಗವತ ಶ್ರವಣ ಪುರಾಣಾದಿಗಳ ಮನನವು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮನ ಆರಾಧಿಸಲೆಂದು. ನಿತ್ಯ ದಾನಗಳ ದಾನ ವಿವಿಧ ಫಲಗಳ ದಾನ ನಿತ್ಯ ಗೆಜ್ಜೆ ವಸ್ತ್ರ ದಾನವು. ನಿತ್ಯ ದಾನಗಳ ದಾನ ವಿವಿಧ ಫಲಗಳ ದಾನ ನಿತ್ಯ ಗೆಜ್ಜೆ ವಸ್ತ್ರ ದಾನವು. ನಾರಿಕೇಳದ ದಾನ ಕಲ್ಲು ಸಕ್ಕರೆ ದಾನ ಖರ್ಜೂರದ
ದಾನಗಳು. ನಾರಿಕೇಳದ ದಾನ, ಕಲ್ಲು ಸಕ್ಕರೆ ದಾನ, ಖರ್ಜೂರದ ದಾನಗಳು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮಾನ ಆರಾಧಿಸಲೆಂದು. ಹಾಲು ಮೊಸರಿನ ದಾನ, ಅಡಿಕೆ ವಿಳೆದೆಲೆ ದಾನ, ಸಾಲಿಗ್ರಾಮದ ದಾನಗಳು. ಹಾಲು ಮೊಸರಿನ ದಾನ, ಅಡಿಕೆ ವಿಳೆದೆಲೆ ದಾನ, ಸಾಲಿಗ್ರಾಮದ ದಾನಗಳು. ಭಾಗವತ ಗ್ರಂಥದ ದಾನವು 33 ದಾಸರ ಪದ ಗಾಯನವು. ಭಾಗವತ ಗ್ರಂಥದ ದಾನವು 33 ದಾಸರ ಪದ ಗಾಯನವು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮಾನ ಆರಾಧಿಸಲೆಂದು. ದಿನ ದಿನವೂ ಮನೆಯಲ್ಲಿ ಶಾಂತಿ ನೆಲೆಸುವುದು, ಅನುದಿನ ಆನಂದವಾಗುವುದು. ದಿನ ದಿನವೂ ಮನೆಯಲ್ಲಿ ಶಾಂತಿ ನೆಲೆಸುವುದು, ಅನುದಿನ ಆನಂದವಾಗುವುದು. ಸಚ್ಚಿದಾನಂದನ ದಯ ಸಿಗಲೆಂದು ಮಧ್ವೇಶ ಕೃಷ್ಣನಲ್ಲಿ ಬೇಡುವುದು. ಸಚ್ಚಿದಾನಂದನ ದಯ ಸಿಗಲೆಂದು ಮಧ್ವೇಶ ಕೃಷ್ಣನಲ್ಲಿ ಬೇಡುವುದು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮಾನ ಆರಾಧಿಸಲೆಂದು. ಅಧಿಕವಾಗಿ ಅನುಗ್ರಹ ಹೊಂದಲು ಅಪೋಪದಾನಗಳ ನೀಡೆನ್ನಲು. ಅಧಿಕ ಮಾಸ ಬಂದು ಅಧಿಕಾನಂದ ತಂದು ಅಗಣಿತ ಮಹಿಮಾನ ಆರಾಧಿಸಲೆಂದು. ಅಗಣಿತ ಮಹಿಮಾನ ಆರಾಧಿಸಲೆಂದು. ಅಗಣಿತ ಮಹಿಮಾನ ಆರಾಧಿಸಲೆಂದು. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.